ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇದೇನು ರೋವರ್ದು ಇದರ ಪ್ರಯೋಜನ ಏನು ಅಂತ ಅವರು ಕಮಿಷನರು ಫೀಲ್ಡ್ ಅಲ್ಲೇ ನೋಡ್ಬೇಕು ಅಂತ ಅವರು ಹಾಸನ್ಗೆ ಹೋಗಿ ಫೀಲ್ಡ್ ಅಲ್ಲಿ ಟ್ರಯಲ್ ಮಾಡಿದ್ರು. ಹಾಸನ್ ಡಿ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅವ್ರ ಮುಂದೆನೆ ಈ ಸರ್ವೆ ಮಾಡೋರಿಗೆ ಈ ನಾವು ಏನು ರೋವರ್ಸ್ ಅನ್ನ ಉಪಯೋಗಿಸಿದ್ರೆ ಇದರಿಂದ ಏನ್ ಪ್ರಯೋಜನ? ಫಸ್ಟ್ ಮ್ಯಾನ್ಯುವಲ್ ಮೆಥಡ್ ಅಲ್ಲಿ ಮಾಡಿದಾಗ ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ತುಂಡು, ಅದು 1 ಎಕರೆ ಇರಲಿ 2 ಎಕರೆ ಇರಲಿ, ಒಂದು ಸರ್ವೆ ಮಾಡ್ಬೇಕಂದ್ರೆ 50 ನಿಮಿಷದಿಂದ 70 ನಿಮಿಷ ಬೇಕು ಒಂದು ಪೀಸು ಸರ್ವೆ ಮಾಡಕ್ಕೆ. 50 ನಿಮಿಷದಿಂದ 70 ನಿಮಿಷ. ಅದು ಕನಿಷ್ಠ 3 ಅದಕ್ಕೆ ಸಿಬ್ಬಂದಿ ಇರಬೇಕು. 3 ಸಿಬ್ಬಂದಿ ಸೇರ್ಕೊಂಡು 50 ನಿಮಿಷದಿಂದ 70 ನಿಮಿಷ ಆಗುತ್ತೆ ಒಂದು ಜಮೀನನ್ನ ಸರ್ವೆ ಮಾಡೋದಿಕ್ಕೆ. ಅದೇ ಜಮೀನನ್ನ ಅವರು ಈ ರೋವರ್ ಅಲ್ಲಿ ಸರ್ವೆ ಮಾಡಿದ್ರೆ 8 ನಿಮಿಷದಲ್ಲಿ ಆಗುತ್ತೆ ಕೆಲಸ. 8 ನಿಮಿಷ. ಈ ರೋವರ್ ಉಪಯೋಗಿಸಿ ಮಾಡಿದ್ರೆ 8 ನಿಮಿಷ. ಅದೇ ನಮ್ಮ ಹಳೆ ಚೈನ್ ಹಿಡ್ಕೊಂಡು ಮಾಡಿದ್ರೆ 50ರಿಂದ 70 ನಿಮಿಷ ಒಂದೊಂದು ತುಂಡಿಗೆ. ಈಗ ಇಂದ ರೋವರ್ ಅನ್ನ ಇಟ್ಕೊಂಡು 8 ನಿಮಿಷದಲ್ಲಿ ಆಗೋ ಕೆಲಸಕ್ಕೆ ನಮ್ ಸಿಬ್ಬಂದಿ ಇದ್ದಾರೆ ಅಂತೇಳಿ ಅವ್ರನ್ನ ಬಿಸಿಲಲ್ಲಿ ಮಳೆಯಲ್ಲಿ ಬೀದಿಗೆ ಕಳಿಸ್ಬಿಟ್ಟು ಹೋಗಿ ಮಾಡ್ರಯ್ಯ ಅಂತ ಹೇಳೋದು ಇದು ನ್ಯಾಯನ? ಅದಾದ್ಮೇಲೆ ಆ ಫೀಲ್ಡ್ ಅಲ್ಲಿ ಸರ್ವೆ ಆದ್ಮೇಲೆ ಬಂದು ಡ್ರಾಯಿಂಗ್ ಬೋರ್ಡ್ ಅಲ್ಲಿ ಕೂತ್ಕೊಂಡು ಆ ಸರ್ವೆನ ಸ್ಕೆಚ್ ಮಾಡಕ್ಕೆ 3 ಗಂಟೆ ಬೇಕು ಮತ್ತೆ. ಆದ್ರೆ ಈ ರೋವರ್ ಅಲ್ಲಿ ಮಾಡಿದ್ರೆ ಸ್ಕೆಚ್ ಆಟೋಮ್ಯಾಟಿಕ್ ಆಗಿ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ. ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ. ಯಾವ ಡ್ರಾಯಿಂಗು ಬೇಕಾಗಿಲ್ಲ. ಕರೆಕ್ಟಾ ಜಯಪ್ರಕಾಶ್ ಅವರು? ಬೇಕಾ? ಅಂಡ್ ಈ ಡ್ರಾಯಿಂಗ್ ಏನಾಗುತ್ತೆ, ಇದು ಯೂನಿವರ್ಸಲ್, ಅಂದ್ರೆ ಇದು ಡಿಜಿಟಲ್ ಡ್ರಾಯಿಂಗ್. ನಾವು ಪೇಪರ್ ಅಲ್ಲಿ ಡ್ರಾ ಮಾಡಿ ಅದನ್ನ ಸ್ಕ್ಯಾನ್ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ಸ್ಗೆ. ಇದು ಹಂಗಲ್ಲ, ಇದು ಕಂಪ್ಯೂಟರೈಸ್ಡ್ ಡ್ರಾಯಿಂಗ್. ಇದು ಡಿಜಿಟಲ್ ಮೋಡ್. ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕ್ಲಿಕ್ ಮಾಡಿದ್ರು ಕೂಡ ನಮ್ಗೆ ಆಕ್ಸೆಸಬಲ್ ಫಾರ್ಮ್ಯಾಟ್ ಇದು. ಇಷ್ಟೆಲ್ಲ ಸೌಲಭ್ಯ ಇರೋದ್ರಿಂದ ಇದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಆಮೇಲೆ ನೀವು ನೋಡಿದಿರ, ಈ ನನ್ಗೂ ಸರ್ವೆ ಬಗ್ಗೆ ಅಷ್ಟೊಂದು ನನಗೆ ನಾಲೆಡ್ಜ್ ಇಲ್ಲ. ಆದ್ರೆ ನನ್ನ ಕ್ಷೇತ್ರದಲ್ಲಿ ಯಾವುದೋ ಒಂದು ಸರ್ಕಾರಿ ಜಮೀನು, ರೋಡು, ಕೆರೆ ಸರ್ವೆ ಮಾಡಿಸ್ತೀನಿ, ಕಾಲುವೆಗಳು. ಇವರು ಒಬ್ಬ ಸರ್ವೇಯರ್ ಬಂದು ಸರ್ವೆ ಮಾಡಿದ್ರೆ ಅಲ್ಲಿಗೆ ಮಾರ್ಕ್ ಮಾಡ್ತಾರೆ, ಇನ್ನೊಬ್ಬರು ಬಂದು ಮಾರ್ಕ್ ಮಾಡಿದ್ರೆ ಅವ್ರು ಅಲ್ಲಿಗೆ ಮಾರ್ಕ್ ಮಾಡ್ತಾರೆ. ಇವರಿಬ್ಬರದು ನ್ಯಾಯ ಪಂಚಾಯತಿ ಮಾಡಕ್ಕೆ ADL ಅನ್ನ ಕರೆಸ್ಬಿಟ್ಟು ನೀವೇ ಮಾಡ್ರಿ ಸರ್ವೆ ಅಂತ ಹೇಳ್ಬೇಕು ನಾವು. ಈಗ ಅದಕ್ಕೆ ಸಾಲದಕ್ಕೆ ಜನ, ಸರ್ ಅವನ್ ಬಂದು ಅಲ್ಲಿ ಮಾರ್ಕ್ ಮಾಡ್ದ, ಇನ್ನೊಬ್ಬ ಸರ್ವೇಯರ್ ಬಂದು ಇಲ್ಲಿ ಮಾರ್ಕ್ ಮಾಡ್ದ, ನನ್ ಜಮೀನು ಇವರು ಬೇಕಂತೆ ಅವನ್ ಮಾತು ಕೇಳ್ಕೊಂಡು ನನ್ ಜಮೀನ್ಗೆ ತಳ್ಳಿದ್ದಾರೆ ಸರ್, ನನ್ ಜಮೀನ್ ಹೋಗಲ್ಲ ಅಂತ ಅದು ವ್ಯಾಜ್ಯ. ಅದು ಕೋರ್ಟ್. 2 ಸ್ಕೆಚ್ನು ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟಲ್ಲಿ ಸಿಕ್ಕಾಕೊಂಡ್ರೆ 10 ವರ್ಷ ಹೊರಗೆ ಬರಕ್ಕಾಗಲ್ಲ. ಯಾಕೆ ಅಂದ್ರೆ ಅದ್ ಏನ್ ಚೈನ್ ಹಿಡಿತಾರೋ ಅದು ಯಾಕೆ ಡಿಫರೆನ್ಸ್ ಬರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇಬ್ರು ಸರ್ವೆ ಮಾಡಿದ್ರೆ ಬರಬಾರ್ದು, ಬ್ರಿಟಿಷರ್ ಮಾಡಿರೋ ಸಿಸ್ಟಮ್ ಪ್ರಕಾರ ಬರಬಾರ್ದು. ಆದ್ರೂ ಕೂಡ ಹ್ಯೂಮನ್ ಇಂಟರ್ವೆನ್ಷನ್ ಅಲ್ಲಿ ಅವ್ರು ಹೇಳಿದ್ರಲ್ಲ, ಏನೇನೋ ಇರುತ್ತೆ ಹ್ಯೂಮನ್ ಇಂಟರ್ವೆನ್ಷನ್ ಆದಾಗ ಡಿಫರೆನ್ಸ್ ಬರುತ್ತೆ. ಆ ಡಿಫರೆನ್ಸ್ ಬಂದ್ರೆ ಸತ್ಯ ಯಾವುದು? ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವಿ ಶುಡ್ ಬಿ ಏಬಲ್ ಟು ಸೇ ವಾಟ್ ಇಸ್ ದ ಟ್ರೂತ್. ದೇರ್ ಶುಡ್ ಬಿ ಎ ಸಿಂಗಲ್ ಸೋರ್ಸ್ ಆಫ್ ಕ್ಲಿಯರ್ ಟ್ರೂತ್. ಈಗ ಒಬ್ಬರು ಇಲ್ಲಿ ಹೇಳ್ತಾರೆ, ಒಬ್ಬರು ಅಲ್ಲಿ ಹೇಳ್ತಾರೆ. ಗೌರ್ಮೆಂಟ್ ಸರ್ವೇರ್ ಹಂಗೆ ಹೇಳ್ತಾರೆ ಅಂದ್ರೆ ಹೇಗೆ ವ್ಯಾಜ್ಯ ಬಗೆಹರಿಸೋದು ನಾವು? ಆದ್ರೆ ಈ ರೋವರ್ ಅಲ್ಲಿ ಹಂಗಿಲ್ಲ. ಅದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅಂದ್ರೆ 2 ಸೆಂಟಿಮೀಟರ್. 2 ಸೆಂಟಿಮೀಟರ್ ಅಂದ್ರೆ ಎಷ್ಟು? ಇಷ್ಟು ವ್ಯತ್ಯಾಸ. 2 ರಿಂದ 3 ಸೆಂಟಿಮೀಟರ್ ಎಷ್ಟು? 8 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಗಿಂತ ಕಮ್ಮಿ. ಲೆಸ್ ದೆನ್ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದ್ರೆ ಇಷ್ಟು, 2 ಬೆರಳು ಮಧ್ಯ ಇರೋ ಗ್ಯಾಪ್, ಇಷ್ಟು ಡಿಫರೆನ್ಸ್ ಬರುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಕಡೆ ನಮ್ಮ ಸಿಬ್ಬಂದಿಯ ಮೇಲೆ ಕೆಲಸದ ಒತ್ತಡ ಕಡಿಮೆ ಆಗಬೇಕು. ಎರಡನೇದು, ಅವರ ಮಾನವರಿಗೆ ಕೊಡಬೇಕಾದಂತ ಗೌರವ ಕಾಲಕ್ಕೆ ತಕ್ಕ ಹಾಗೆ ನಾವು ಯಾವಾಗ ಲಭ್ಯ ಸಾಧನ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆ ಸೌಲಭ್ಯಗಳನ್ನ ನಮ್ಮ ಸಿಬ್ಬಂದಿಗೆ ಕೊಡೋದ್ರ ಮುಖಾಂತರ ಸಿಬ್ಬಂದಿಗಳ ಗೌರವವನ್ನು ಉಳಿಸಬೇಕು. ನಾವು ಅನಗತ್ಯವಾಗಿ ಅವರನ್ನ ಮ್ಯಾನ್ಯುವಲ್ ಲೇಬರ್ಗೆ ತಳ್ಳಬಾರದು ಟೆಕ್ನಾಲಜಿ ಇರೋವಾಗ. ಮತ್ತು ಸಮಯ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಉಳಿತಾಯ ಮಾಡಬೇಕು. ಇವೆಲ್ಲ ಮೂಲ ಆಶಯಗಳನ್ನ ಇಟ್ಕೊಂಡು ಇವತ್ತು ತಂತ್ರಜ್ಞಾನವನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಅಳವಡಿಸಲಿಕ್ಕೆ ಹೊರಟಿದ್ದೇವೆ.
ಇವು ಕೆಲವು ಅಲ್ಲೊಂದು ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ಹಿಂದೆ, ಇಲ್ಲ ಅಂತಲ್ಲ. ಆದ್ರೆ ಈಗ ನಾವು ನಮ್ಮದು ಮುಂದಿನ ದಾರಿ ಏನಿದೆ ಅಂತ ಹೇಳಿದ್ರೆ, ಇವತ್ತು 475 465 ಈ ರೀತಿಯ ರೋವರ್ಸ್ ಅನ್ನ ಒನ್ ಶಾಟ್ ಅಲ್ಲಿ ಪರ್ಚೇಸ್ ಮಾಡಿ ಇವುಗಳನ್ನ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ವೆ ವರ್ಕ್ ಜಾಸ್ತಿ ಇದೆ ಅಂತ ಕಡೆಗೆ ಕಳಿಸ್ತಾ ಇದ್ದೇವೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ನಿವೇದನೆ ಮಾಡಿದ್ದೇವೆ. ಬರೀ 465 ಅಲ್ಲ, ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಸರ್ವೇರ್ ಕೈಲೂ ಈ ತರದೊಂದು ಇನ್ಸ್ಟ್ರೂಮೆಂಟ್ ಇರಬೇಕು, ಆ ರೀತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊಂಡಿದ್ದೇವೆ. ಅವರು ಕೂಡ ಇದ್ರ ಬಗ್ಗೆ ಸರ್ವೆ ಬಗ್ಗೆ ಬಹಳ ಆಸಕ್ತಿ ಇದ್ದಾರೆ. ಸರ್ವೆ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬಹಳ ಕಾಳಜಿ ಹೊಂದಿದ್ದಾರೆ. ಯಾಕಂದ್ರೆ ಎಲ್ಲೋದ್ರೂ ರಾಜ್ಯದಲ್ಲಿ ರೈತರು ಬಂದು ಸರ್ವೆ ವಿಷಯಗಳನ್ನ ಅವ್ರಿಗೂ ದೂರ ಹೇಳೋದ್ರಿಂದ ಈ ಸರ್ವೆ ಕೆಲಸ ಮಾಡಲೇಬೇಕು ಅನ್ನುವಂತ ಸಂಕಲ್ಪ ಮುಖ್ಯಮಂತ್ರಿಗಳಿಗೂ ಕೂಡ ಇರೋದ್ರಿಂದ ಅವರು ಕೂಡ ಇದಕ್ಕೆ ನೀವ್ ಏನ್ ಬೇಕಾದ್ರೂ ಮಾಡಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಬದಲಾವಣೆ ನೀವೇನೇ ತಗೊಂಡ್ ಬಂದ್ರು ನಿಮ್ಗೆ ಏನ್ ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಒಂದ್ ಲೈನ್ ಅಲ್ಲಿ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇದನ್ನ ಫ್ರಂಟ್ ಎಂಡ್ ಅಲ್ಲಿ ಈ ರೋವರ್, ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದನ್ನೆಲ್ಲ ನಾವು ಮತ್ತೆ ಪೇಪರ್ ಅಲ್ಲಿ ಇಟ್ಟಿದ್ದಾರೆ ಅವರು, ಟೇಬಲ್ ಟಾಪ್ ಡ್ರಾಯಿಂಗ್ ಬೋರ್ಡ್, ಅದನ್ನ ತಗೊಂಡೋಗೋದು, ಕೈಯಲ್ಲಿ ಬರೆಯೋದು, ಅದನ್ನ ಆಮೇಲೆ ಸ್ಕ್ಯಾನ್ ಮಾಡೋದನ್ನ ಇನ್ನೊಬ್ಬ ರೀಡ್ ಮಾಡೋದ್ರಲ್ಲಿ ಏನಾದ್ರೂ 1 ಮಿಲಿಮೀಟರ್ ವ್ಯತ್ಯಾಸ ಆದ್ರೆ ಅದು ಫೀಲ್ಡ್ ಗೆ ಹೋದಾಗ ಅದೇ ಸ್ವಾಭಾವಿಕವಾಗಿ 1 ಮಿಲಿಮೀಟರ್ ಅಂದ್ರೆ ಫೀಲ್ಡ್ ಅಲ್ಲಿ 50 ಅಡಿ ವ್ಯತ್ಯಾಸ ಬರುತ್ತೆ. ಕರೆಕ್ಟಾ? ಇವೆಲ್ಲ ಸಮಸ್ಯೆಗಳು ಇರಬಾರ್ದು, ಗೊಂದಲಗಳು ಇರಬಾರ್ದು. ಹೇಳಿದ್ರಲ್ಲ ಸೆಕ್ರೆಟರಿ ಅವರು, ಹ್ಯೂಮನ್ ಡಿಸ್ಕ್ರಿಷನ್, ಅದರಿಂದ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಬ್ಯಾಕ್ ಎಂಡ್ ಅಲ್ಲಿ ಕೂಡ ನಾನು ಸರ್ವೆ ಕಮಿಷನರ್ ಅವರಿಗೆ ಮತ್ತು ಅವರ ಟೀಮ್ಗೆ ಹೇಳಿರುವಂತಹದ್ದು, ಎಂಡ್ ಟು ಎಂಡ್, ಆರಂಭದಿಂದ ಕೊನೆಯವರೆಗೆ ಎಲ್ಲವೂ ಕೂಡ ತಂತ್ರಜ್ಞಾನ ಆಧಾರಿತವಾಗಿ ಡಿಜಿಟಲೀಕರಣ ಆಗಬೇಕು. ಈ ಮ್ಯಾನ್ಯುವಲ್ ಆಗಿ ಕೈಯಲ್ಲಿ ಬರೆಯೋದು, ಕೈಯಲ್ಲಿ ಅಳೆಯೋದು ಇವೆಲ್ಲ ಹೊರಟೋಗ್ಬೇಕು. ಸೊ ಎಂಡ್ ಟು ಎಂಡ್ ಟೆಕ್ನಾಲಜಿ ಅಡಾಪ್ಷನ್ ಆಗಬೇಕು, ಎಂಡ್ ಟು ಎಂಡ್ ಡಿಜಿಟೈಸೇಷನ್ ಆಗಬೇಕು ಬ್ಯಾಕ್ ಎಂಡ್ ಅಲ್ಲಿ ಅನ್ನುವಂತ ಒಂದು ಚಾಲೆಂಜ್ ಅನ್ನು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ. ಅದು ಟಿಪ್ಪಣಿ ಬರೆಯೋದಾಗ್ಲಿ, ಆಕಾರ ಬಂದಾಗ್ಲಿ, ಸ್ಕೆಚ್ ಆಗಲಿ, ಅದಕ್ಕೆ ಬೇಕಾದಂತ ಡಿಸ್ಕ್ರಿಪ್ಷನ್ ಆಗಲಿ, ಎಂಡ್ ಟು ಎಂಡ್ ಡಿಜಿಟೈಸ್ ಆಗಬೇಕು. ಇದರಿಂದ ನಮ್ಮ ಸಿಬ್ಬಂದಿ ಮೇಲೆ ಕೆಲಸದ ಒತ್ತಡ ಮೋರ್ ದೆನ್ 50% ಕಡಿಮೆ ಆಗುತ್ತೆ. ಅನಗತ್ಯವಾಗಿ ನಮ್ಮ ಸಿಬ್ಬಂದಿ ಇವೆಲ್ಲ ಕೆಲಸ ಮಾಡೋದು ಕಮ್ಮಿ ಆಗಬೇಕು, ಅವ್ರ ಮೇಲೆ ಕೆಲಸದ ಒತ್ತಡ ಕಮ್ಮಿ ಆಗಬೇಕು. ಈ ಒಂದು ನಾನು ಟಾರ್ಗೆಟ್ ಅನ್ನ ಮಾನ್ಯ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೇನೆ. ಅವರು ಅದನ್ನ ಈ ವರ್ಷದ ಇನ್ನೊಂದು 6 ತಿಂಗಳಲ್ಲಿ ಎಂಡ್ ಟು ಎಂಡ್ ನಾವು ಡಿಜಿಟೈಸ್ ಮಾಡ್ತೇವೆ ಅನ್ನುವಂತ ಚಾಲೆಂಜ್ ಅನ್ನ ಅವರು ಸ್ವೀಕಾರ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಸರ್ವೆ ಇಲಾಖೆ ಇದು ಒಂದು ರೀತಿ ಫೌಂಡೇಶನ್ ಇದ್ದಾಗೆ. ಅದು ರೆವಿನ್ಯೂಗೂ ಫೌಂಡೇಶನ್, ಅರ್ಬನ್ ಡೆವಲಪ್ಮೆಂಟ್ಗೂ ಫೌಂಡೇಶನ್, ಗ್ರಾಮ ಪಂಚಾಯಿತಿಗಳಿಗೂ ಫೌಂಡೇಶನ್, ಎಲ್ಲವೂ ಕೂಡ ಇದರ ಆಧಾರದ ಮೇಲೆ ಇರೋದ್ರಿಂದ ಈ ರೀತಿಯಾಗಿ ಒಂದು ಗಣನೀಯವಾದಂತಹ ಬದಲಾವಣೆ ತರಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಟ್ಟಿದ್ದೇವೆ. ಅದರ ಜೊತೆಗೆ ಕರ್ನಾಟಕದು ಹಿಂದೆ ಅವರೆಲ್ಲ ಬ್ರಿಟಿಷರ ಕಾಲದಲ್ಲಿ, ರಾಜರ ಕಾಲದಲ್ಲಿ ಹೇಗೆ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಬಹುತೇಕ ಮೂಲೆನೂ ಕೂಡ ಅಳೆದು ಎಲ್ಲ ಡ್ರಾಯಿಂಗ್ಸ್ ಮಾಡಿದ್ದಾರೆ. ಇವತ್ತು ಅದು ನಾವು ಇಷ್ಟೆಲ್ಲ ಸಿಬ್ಬಂದಿ ಇಟ್ಕೊಂಡು ಕೂಡ ನಾವು ಇವತ್ತು ಕಷ್ಟ ಸಾಧ್ಯ ಇದೆ ಮಾಡುವಂತಹದ್ದು. ಆದ್ರೂ ಕೂಡ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಇಡೀ ಕರ್ನಾಟಕದ ಡಿಜಿಟಲ್ ಮ್ಯಾಪ್ ಅನ್ನ ತಯಾರು ಮಾಡುವಂತ ಕೆಲಸ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಮಾಡ್ತಾ ಇದೆ. ಒಂದು ಕಡೆ ಕ್ಯಾಸರಾಕಲ್ಲಿ ಸ್ವಲ್ಪ ಮಟ್ಟಿಗೆ ಡಿಜಿಟಲ್ ಮ್ಯಾಪ್ಸ್ ಇದಾವೆ, ಆದ್ರೆ ಆಕ್ಯುರೇಟ್ ಡಿಜಿಟಲ್ ಮ್ಯಾಪ್ ಅನ್ನ ಕರ್ನಾಟಕ ಇಡೀ ಕಡೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಮಾರು 21 ಜಿಲ್ಲೆಗಳಲ್ಲಿ ಇಂಥ ಡ್ರೋನ್ಗಳನ್ನ, ಮತ್ತೆ ಕೆಲವು ಕಡೆ ಅಪರೂಪದ ಪ್ರಕರಣದಲ್ಲಿ ಹೆಲಿಕಾಪ್ಟರ್, ಇನ್ ಕೆಲವು ಕಡೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ UAVಗಳನ್ನ ಉಪಯೋಗಿಸಿ ಇಡೀ ಕರ್ನಾಟಕದಲ್ಲಿ 21 ಜಿಲ್ಲೆಗಳನ್ನ ಸರ್ವೆ ಡಿಜಿಟಲ್ ಮ್ಯಾಪ್ ಅನ್ನ ತಯಾರಿಸುವಂತ ಕೆಲಸ ನಡೆದಿದೆ ಸರ್ವೆ ಇಲಾಖೆಯಿಂದ. ಅದು ಅವರು ತಯಾರು ಮಾಡುವಂತ ಡಿಜಿಟಲ್ ಮ್ಯಾಪ್ ಬೇಸ್ ಆಗುತ್ತೆ. ಆ ಬೇಸ್ ಮೇಲೆ ಈ ರೋವರ್ ಅಲ್ಲಿ ಹೋಗಿ ಪ್ರತಿಯೊಂದು ಪೀಸು ಕೂಡ ಕೂತ್ಕೊಳ್ಳುತ್ತೆ. ಸೊ ಎಂಟೈರ್ ಎಂಡ್ ಟು ಎಂಡ್ ಅವಾಗ ನಾವು ಡಿಜಿಟಲ್ ಮ್ಯಾಪ್ ಕರ್ನಾಟಕದ ಸಿಕ್ಕದಾಗೆ ಆಗುತ್ತೆ. ಕರ್ನಾಟಕದಲ್ಲಿ ಏನು ಸುಮಾರು 4,8,00,000 ಸರ್ವೆ ನಂಬರ್ಗಳಿದಾವೆ. ನಮ್ಮದು ಗುರಿ ಏನಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ಗೂ ಕೂಡ ಡಿಜಿಟಲ್ ಮ್ಯಾಪ್ ಆಗ್ಬೇಕು ಮುಂದಿನ ದಿನಗಳಲ್ಲಿ. ಒಂದ್ ಲೆವೆಲ್ ಈಗ ಇನ್ನು ಮುಂದೆ ಆಗುವಂತವೆಲ್ಲವೂ ಕೂಡ ಡಿಜಿಟಲ್ ಆಗಿನೇ ಮ್ಯಾಪ್ ಆಗ್ಬೇಕು, ಡಿಜಿಟಲ್ ಆಗಿ ಹಿಸ್ಸ ಆಗ್ಬೇಕು, ಅದು ಹೋಗಿ ಡಿಜಿಟಲ್ ಮ್ಯಾಪ್ ಮೇಲೆ ಕೂತ್ಕೋಬೇಕು.
ಸೊ ನಾಳೆ ದಿನ ಅವು ಅದರಿಂದ ಏನಾಗುತ್ತೆ, ಅದು ಕನ್ವರ್ಷನ್ ಬರಲಿ, ಡೆವಲಪ್ಮೆಂಟ್ ಬರಲಿ, ಏನೇ ಬರಲಿ, ಆಟೋಮ್ಯಾಟಿಕ್ ಆಗಿ ಎಲ್ಲರಿಗೂ, ಅದು ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲದಕ್ಕೂ ಕೂಡ ಇದು ಬೇಸ್ ಲೇಯರ್ ಆಗುತ್ತೆ. ಆವಾಗ ಪ್ಲಾನಿಂಗ್ ಪರ್ಪಸಸ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಅಂತೇಳಿ